ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪರಿಸ್ಥಿತಿಯನ್ನ ಇಂಚಿಂಚು ಮಾಹಿತಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ. ಸದ್ಯ ನೀವು ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ಘರ್ಷಣೆ ಉಂಟಾಯಿತು ಅನ್ನೋದನ್ನ ಒಂದ್ ಕಡೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ನಡೆಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಗಣೇಶನ ವಿಸರ್ಜನೆ ವೇಳೆ ಮೆರವಣಿಗೆ ಸಾಗ್ತಾ ಇರುತ್ತೆ. ಈ ವೇಳೆ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಕಲ್ಲು ತೂರಾಟವನ್ನ ನಡೆಸ್ತಾರೆ ಒಂದು ಗುಂಪಿನ ಜನ. ನಮ್ಮ ಪ್ರತಿನಿಧಿ ರೋಹಿತ್ ಸ್ಥಳದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ನೀವಾಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರಿ, ಅಂದ್ರೆ ಅಮಾಯಕರ ಕಾರುಗಳ ಮೇಲೆ ಕೇವಲ ಅಲ್ಲಿ ನಿಲ್ಸಿದಂತ ವಾಹನಗಳು ಅಲ್ಲ, ಹೋಗ್ತಿದ್ದ ವಾಹನಗಳ ಮೇಲೂ ಕಲ್ಲು ತೂರಾಟವನ್ನ ನಡೆಸಿದ್ರು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅರ್ಪಿತಾ, ಕೇವಲ ಹೋಗ್ತಿದ್ದ ವಾಹನಗಳಿಗೆ ಕಲ್ಲು ತೂರಾಟ ಮಾತ್ರ ಮಾಡಿಲ್ಲ, ಬೆಂಕಿಯನ್ನು ಕೂಡ ಹಚ್ಚಿರುವಂಥದ್ದು. ಅದೇ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಬೆಂಕಿಯ ಕಿನಾಲೆಗೆ ಇಲ್ಲಿ ಒಂದು ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಉದ್ವಿಗ್ನರ ಗುಂಪು ಈ ಒಂದು ಬೈಕ್ಗೆ ಬೆಂಕಿ ಹಾಕಿದೆ. ಕೇವಲ ಇದೊಂದು ಬೈಕ್ ಮಾತ್ರ ಅಲ್ಲ, ನಾಗಮಂಗಲದ ಪಟ್ಟಣದ ಒಳಭಾಗವೂ ಕೂಡ ಬೆಂಕಿ ಹಾಕಿದೆ. ನಾವಿರುವಂಥದ್ದು ನಾಗಮಂಗಲ ಟೌನ್ ಏನಿದೆ ಅದನ್ನು ಹೊರತುಪಡಿಸಿ 2 ಕಿಲೋಮೀಟರ್ ಹಿಂಭಾಗದಲ್ಲೇ ಇರುವಂಥದ್ದು. ಅಲ್ಲೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ ಇದೆ. ಸುಟ್ಟು ಕರಕಲಾದಂತಹ ಒಂದು ವೆಹಿಕಲ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಪರಿಯಾಗಿ ಉದ್ವಿಗ್ನವಾಗಿದೆ ನಾಗಮಂಗಲ. ಇದೀಗ ಸದ್ಯಕ್ಕೆ ಪೊಲೀಸ್ ಮೂಲಗಳು ಹೇಳುವಂತಹ ಪ್ರಕಾರವಾಗಿ 2 ಕಿಲೋಮೀಟರ್ ಮುಂಭಾಗ ನಡೀತಿರುವಂತಹ ಒಂದು ಗಲಾಟೆ ಅದು ಸದ್ಯಕ್ಕೆ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಾಕಷ್ಟು ಹಾನಿಯಾಗಿರುವಂಥದ್ದು, ಒಂದಷ್ಟು ಜನರಿಗೆ ಗಾಯಗಳಾಗಿದೆ. ಅದಲ್ಲದೆ ಕೂಡ ವಾಣಿಜ್ಯ ಮಳಿಗೆಗಳಿಗೆ ಬೆಂಕಿ ಹಾಕಲಾಗಿರುವಂಥದ್ದು, ಜೊತೆಗೆ ಬೈಕ್ಗಳಿಗೂ ಕೂಡ ಬೆಂಕಿ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಈಗ ಒಂದೆರಡು ವೆಹಿಕಲ್ಗಳು ಒಳಭಾಗಕ್ಕೆ ಹೋಗ್ತಾ ಇದ್ದಾವೆ ಅಂತೇಳಿ ಹೋಗಕ್ಕೆ ಕೂಡ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಒಂದಷ್ಟು ವಾಹನ ಇಲಾಖೆಗಳು ನಾಗಮಂಗಲ ಟೌನ್ ಒಳಭಾಗಕ್ಕೆ ಹೋಗ್ತಾ ಇದ್ದಾವೆ. ಆದರೆ ಸಂಪೂರ್ಣವಾಗಿ ಅಂದರೆ ನಾಗಮಂಗಲ ಟೌನ್ ಒಳಭಾಗಕ್ಕೆ ಹೋಗುವ ಮುಂಚೆ ಕೂಡ ಎಡಭಾಗದಲ್ಲಿರುವಂತಹ ರಸ್ತೆಗೆ ಡೈವರ್ಟ್ ಅನ್ನು ಕೂಡ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಪರಿಸ್ಥಿತಿ ಸಂಪೂರ್ಣವಾಗಿ ಬೂದಿ ಬಿಟ್ಟರೆ ಮುಚ್ಚಿದ ಕೆಂಡದಂತಿದೆ. ಸದ್ಯಕ್ಕೆ ಸದ್ಯಕ್ಕೆ ಇವತ್ತಿನಿಂದ ಇನ್ನು 2 ದಿನಗಳ ಕಾಲ ಪೊಲೀಸ್ ಇಲಾಖೆ ನಾಗಮಂಗಲದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಯಾರು ಕೂಡ ಗುಂಪು ಕಟ್ಟಿಕೊಂಡು ಓಡಾಡುವಂತಿಲ್ಲ. ಈಗಾಗಲೇ ಸಿಎಂ ಸಹ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಖಡಕ್ ಆದಂತಹ ಸೂಚನೆ ನೀಡಿದ್ದಾರೆ, ಪರಿಸ್ಥಿತಿ ನಿಯಂತ್ರಣಕ್ಕೆ ತಗೋಬರ್ಬೇಕು ಅಂತೇಳಿ. ಅದೇ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಸಹ ಕೆಲಸ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಹಾನಿಯಾಗಿದೆ. ಪ್ರತಿ ಬಾರಿಯೂ ಕೂಡ ಗಣೇಶ ವಿಸರ್ಜನೆಯ ಸಮಯದಲ್ಲೂ ಕೂಡ 2 ಕೋಮಿನ ಒಂದು ಮುಖಂಡರನ್ನ ಕರೆದುಕೊಂಡು ಬಂದು ಅವ್ರ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಮೀಟಿಂಗ್ ಅನ್ನ ಮಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಪೊಲೀಸರು ಸಹ ಮನವಿ ಮಾಡಿದ್ರು. ಆಗ ಎಲ್ಲವನ್ನೂ ಕೇಳ್ಕೊಂಡಂತಹ ಜನ ಇವತ್ತು ಏಕಾಏಕಿ ಈ ಒಂದು ಗಣಪತಿ ಮೆರವಣಿಗೆಯ ವೇಳೆಯಲ್ಲಿ ಕಲ್ಲು ತೂರಾಟ ಮಾಡಿರುವಂಥದ್ದು. ಸಂಪೂರ್ಣವಾಗಿ ನಾಗಮಂಗಲ ಪಟ್ಟಣ ಉದ್ವಿಗ್ನವಾಗಿದೆ. ನಾಳೆ ನಾಗಮಂಗಲ ಪಟ್ಟಣದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಸಹ ಘೋಷಣೆ ಮಾಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೀಗ ಮುಂದಾಗಿರುವಂಥದ್ದು. ಅರ್ಪಿತಾ. ರೋಹಿತ್, ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಘಟನೆ ಕುರಿತಾಗಿ? ಸದ್ಯಕ್ಕೆ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಸ್ಥಳದಲ್ಲೇ ಕೂಡ ಇದೀಗ ಬಂದಿದ್ದಾರೆ. ಆರಂಭದಲ್ಲಿ ಅವರ ವಾಹನಕ್ಕೂ ಕೂಡ ಮುತ್ತಿಗೆ ಹಾಕಲಾಗ್ತು, ಆದರೆ ಯಾವುದೇ ರೀತಿಯಾದಂತಹ ಅವರ ಮೇಲೆ ಹಲ್ಲೆಗಳಾಗಿಲ್ಲ. ಅದನ್ನು ಹೊರತುಪಡಿಸಿದಂತೆ ಒಂದಷ್ಟು ಪೇದೆಗಳ ಮೇಲೂ ಕೂಡ ಹಲ್ಲೆಗಳಾಗಿದೆ. ಆದಾಗ್ಯೂ ಕೂಡ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬರ್ತಾ ಇದೆ ಅಂತ ಮಾಹಿತಿ ಇರುವಂಥದ್ದು. IG ಮತ್ತು ADGP ಸಹ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇನ್ನೇನು ಬೆಂಗಳೂರಿನಿಂದ ಅವರು ಕೂಡ ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಫೋರ್ಸ್ ಅನ್ನ ಕರ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ನಾಗಮಂಗಲ ಪರಿಸ್ಥಿತಿ ಸಂಪೂರ್ಣವಾಗಿ ಉದ್ವಿಗ್ನವಾಗಿರುವಂತಹ ಕಾರಣವಾಗಿ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಫೋರ್ಸ್ ಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಗಾಯಾಳುಗಳಾಗಿರುವಂತಹ ಒಂದಷ್ಟು ಯುವಕರು ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಒಂದಷ್ಟು ಜನ ಕರೆದೊಯ್ದಾಗಿದ್ರೆ, ಇನ್ನೊಂದಷ್ಟು ಜನದ ನಾಗಮಂಗಲದ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಅರ್ಪಿತಾ. ರೋಹಿತ್, ಈಗ ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ? ಯಾವೆಲ್ಲ ಫೋರ್ಸ್ ಬರ್ತಾ ಇದೆ ಅಲ್ಲಿಗೆ ಸ್ಥಳಕ್ಕೆ? ಅರ್ಪಿತಾ, ಕಂಪ್ಲೀಟ್ ಆಗಿ ಮಂಡ್ಯ ಜಿಲ್ಲೆಯ ಎಲ್ಲ DR AR ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಮೈಸೂರು, ಹಾಸನ, ಬೆಂಗಳೂರು ಸೇರಿದಂತೆ ಇನ್ನಿತರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಫೋರ್ಸ್ ಅನ್ನ ಕರೆಯಲಾಗ್ತಾ ಇದೆ. ಸುಮಾರು 10,000ದವರು ಕೂಡ ನಾಳೆ ಬೆಳಗ್ಗೆ ಹೊತ್ತಿಗೆ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಮುಂದಾಗ್ತಾ ಇರುವಂಥದ್ದು. ಯಾಕಂದ್ರೆ ಒಂದಷ್ಟು ಪ್ರಮುಖ ರಸ್ತೆಗಳಲ್ಲಿ ಅಪಾರ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡುವಂಥದ್ದು ಅವಶ್ಯಕತೆ. ಯಾಕಂತಂದ್ರೆ
ಇವಾಗ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ವಾತಾವರಣವನ್ನು ತಿಳಿಗೊಳಿಸಬೇಕು ಮತ್ತೆ ಜನರಲ್ಲಿ ಕೋಮು ಸೌಹಾರ್ದತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ವಾತಾವರಣ ಕ್ರಿಯೇಟ್ ಮಾಡಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಪಾರ ಪೊಲೀಸ್ ಭದ್ರತೆಯನ್ನ ಪೊಲೀಸ್ ಇಲಾಖೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕ್ರಮ ವಹಿಸಿದೆ. ಈಗಾಗಲೇ ಬಹುಪಾಲು ಪೊಲೀಸರಾಗಲೇ ನಾಗಮಂಗಲದಲ್ಲಿ ಮೊಕ್ಕ ಮೂಡಿರುವಂಥದ್ದು. ಆಯಾಯ ಸರ್ಕಲ್ ನಲ್ಲಿ ಕೂಡ ಇದೀಗ CCTV ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. ಈಗಾಗಲೇ CCTV ವಿಜುವಲ್ಸ್ ಏನಿದಾವೆ ಅದನ್ನು ಕೂಡ ಪರಿಶೀಲನೆ ಮಾಡೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಯಾರು ಈ ಕೃತ್ಯಕ್ಕೆ ಮೊದಲು ಮುಂದಾದ್ರು, ಇದರ ಪ್ರೀ ಪ್ಲಾನ್ ಏನು, ಅವರು ಯಾವ ಆಯುಧಗಳನ್ನ ಬಳಸಿದ್ರು, ಜೊತೆಗೆ ಇವರು ಎಲ್ಲೆಲ್ಲಿ ಕೂಡ ಹಲ್ಲೆಗೆ ಮುಂದಾದ್ರು, ಯಾರ ಮೇಲೆ ಮುಂದಾದ್ರು, ಯಾವ ಕಾರಣಕ್ಕೆ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆಯವರು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈಗಾಗಲೇ ತನಿಖೆಗೂ ಕೂಡ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ 3-4 ತಂಡಗಳನ್ನ ಕೇವಲ ಈ ಗಲಭೆ ಯಾಕಾಯ್ತು, ಯಾರು ಈ ಒಂದು ಗಲಭೆಗೆ ಕುಮ್ಮಕ್ಕು ನೀಡಿರೋ ನಿಟ್ಟಿನಲ್ಲಿ ಕೂಡ ಅವ್ರನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಕೂಡ 3-4 ತಂಡಗಳನ್ನ ಈಗಾಗಲೇ ರಚನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಕೂಡ. ಆ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಭದ್ರತೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಯಾವ ಕಾರಣಕ್ಕಾಗಿ ಈ ಒಂದು ಗಲಾಟೆ ನಡೆಯಿತು ನಿಟ್ಟಿನಲ್ಲಿ ಕಂಡುಹಿಡಿಯೋ ನಿಟ್ಟಿನಲ್ಲಿ ಕೂಡ ಈ ಒಂದು ತಂಡಗಳನ್ನ ರಚನೆ ಮಾಡಿರುವಂಥದ್ದು. ಒಂದು ರೀತಿಯಾಗಿ ಪೊಲೀಸ್ನವರಿಗೆ ಈ ಒಂದು ಘಟನೆಯನ್ನ ನಿಯಂತ್ರಣ ಮಾಡೋದೊಂದು ಎಷ್ಟು ಜವಾಬ್ದಾರಿಯೋ ಅಷ್ಟೇ ಈ ಘಟನೆಗೆ ಮೂಲ ಕರ್ತೃ ಯಾರೋ ನಿಟ್ಟಿನಲ್ಲಿ ಕೂಡ ಕಂಡುಹಿಡಿಯೋದಕ್ಕೂ ಸಹ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಸಹ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅರ್ಪಿತಾ. ರೋಹಿತ್, ಈಗ ಈ ಘಟನೆಗೆ ಯಾರ ಕಾರಣ ಅವರು ಗೊತ್ತಾದ್ರ ಯಾರು ಅಂತ ಅವ್ರನ್ನ ಅರೆಸ್ಟ್ ಮಾಡುವಂತ ಪ್ರಯತ್ನ ಆಗಿದ್ಯಾ? ಅರ್ಪಿತಾ, ಒಂದಷ್ಟು CCTV ವಿಜುವಲ್ಸ್ ಮತ್ತೆ ಮೊಬೈಲ್ ವಿಜುವಲ್ ಪ್ರಕಾರವಾಗಿ ಒಂದಷ್ಟು ವ್ಯಕ್ತಿಗಳು ಆ ಒಂದು ವಿಜುವಲ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರು ಯಾರು ಅಂತಲೂ ಕೂಡ ಐಡೆಂಟಿಫೈ ಆಗಿರುವಂಥದ್ದು. ಆದ್ರೆ ಇದುವರೆಗೂ ಕೂಡ ಅವ್ರು ಯಾರು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಅವರನ್ನೇ ಹಿಡಿಯೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಪೊಲೀಸರ ಮೂಲಗಳ ಪ್ರಕಾರ ಒಂದು 10 ಮಂದಿಯನ್ನ ಈಗಾಗಲೇ ಅನ್ಯಕೋಮಿನ ಯುವಕರನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವರನ್ನ ವಿಚಾರಣೆ ಮಾಡಿ ಅವರ ಜೊತೆಗೆ ಯಾರು ಇರಿದ್ರು ಅಂತ ಕೂಡ ಕಂಡುಹಿಡಿಯಲಾಗುತ್ತೆ. ಜೊತೆಗೆ CCTV ವಿಜುವಲ್ಸ್ ಮತ್ತೆ ಮೊಬೈಲ್ ಫುಟೇಜ್ ಏನಿದೆ ಅದರ ಆಧಾರವನ್ನು ಇಟ್ಟುಕೊಂಡು ಒಂದಷ್ಟು ಮಂದಿಯನ್ನ ಹುಡುಕಾಟಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಪ್ರೋಗ್ರೆಸ್ ಕೂಡ ನಾಗಮಂಗಲ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಜೊತೆಗೆ ಎಕ್ಸ್ಪರ್ಟ್ ಗಳೇನಿದ್ದಾರೆ, CCTV ವಿಜುವಲ್ಸ್ ಎಕ್ಸ್ಪರ್ಟ್ ಏನಿದ್ದಾರೆ ಅವರೆಲ್ಲರೂ ಕೂಡ ನಾಗಮಂಗಲಕ್ಕೆ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂತದ್ದು. ಅರ್ಪಿತಾ. ರೋಹಿತ್, ಈಗ ಸದ್ಯಕ್ಕೆ ಎಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ? ಅರ್ಪಿತಾ, ಸದ್ಯಕ್ಕೆ 10 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಕೂಡ ಪೊಲೀಸ್ ಮೂಲಗಳು ಹೇಳ್ತಾ ಇದ್ದಾವೆ. ಆದ್ರೆ ಇನ್ನು ಕೂಡ ಅದು ಶೋರ್ ಇಲ್ಲ. ಆದ್ರೆ ತಪ್ಪಿಸ್ಕೊಂಡವರು ಕೂಡ ಹಲವಾರು ಮಂದಿಗಳಿದ್ದಾರೆ. ಕೇವಲ 4-5 ಮಂದಿ ಮಾತ್ರ ಅಲ್ಲ ಈ ಒಂದು ಗಲಾಟೆಯಲ್ಲಿ ಭಾಗವಹಿಸಿದರು. ಸುಮಾರು 50ಕ್ಕೂ ಹೆಚ್ಚು ಮಂದಿ ಈ ಒಂದು ಗಲಾಟೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬರುವಂತ ಆಂಬುಲೆನ್ಸ್ ಸಹ ಬರ್ತಾ ಇದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ನಾವಿಲ್ಲೇ ನಿಂತಿದ್ದೀವಿ, ಇದೇ ರಸ್ತೆಯಲ್ಲಿ ಕೂಡ ಏನು ಪ್ರೊಸೆಷನ್ ಹೋಗಿದ್ದು, ಈಗ ಫೈರ್ ಇಂಜಿನ್ ಸಹ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದೇ ಒಂದು ರಸ್ತೆಯಲ್ಲಿ ಪ್ರೊಸೆಷನ್ ಹೋಯ್ತು. ಆ ನಿಟ್ಟಿನಲ್ಲಿ ಕಲ್ಲು ತೂರಾಟಗಳ ಕೂಡ ಇದೇ ರಸ್ತೆಯಲ್ಲಿ ಮಾಡಿರುವಂತದ್ದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ರಸ್ತೆ ಉದ್ದಕ್ಕೂ ಕೂಡ ಕಲ್ಲುಗಳು ಬಿದ್ದಿದ್ದಾವೆ. ಜೊತೆಗೆ ಕಾರಿನ ಗಾಜುಗಳು ಸಹ ಪುಡಿ ಪುಡಿ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಕಡೆ ಬೆಂಕಿಯನ್ನು ಸಹ ಹಾಕಿದ್ದಾರೆ. ಒಟ್ಟಾರೆ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲು ಕೂಡ ಪೊಲೀಸರು ಸಹ ಹರಸಾಹಸರನ್ನೇ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಮತ್ತೆ ನಾಗಮಂಗಲದಲ್ಲಿ ಅದೇ ರೀತಿಯಂತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆ ನಿಟ್ಟಿನಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಿಡಿಗೇಡಿಗಳು ಯಾರು ಕಲ್ಲನ್ನ ಬೀಸಿದ್ರು ಅವರನ್ನ ಬಂಧನ ಮಾಡುವ ನಿಟ್ಟಿನಲ್ಲಿ ಈ ರೀತಿ ಒಂದಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ ಪೊಲೀಸರು ಸಹ. ಜೊತೆಗೆ ನಾಗರಿಕರು ಕೂಡ ಯಾವುದೇ ರೀತಿಯಂತ ಆತಂಕದ ಇಲ್ಲದೆ ಕೂಡ ಜೀವನ ಮಾಡಬೇಕು, ನಿರ್ಭಯವಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಾತಾವರಣವನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಅನ್ಯಕೋಮಿನ ಪ್ರದೇಶದಲ್ಲೂ ಕೂಡ ಪೊಲೀಸರ ನಿಯೋಜನೆ ಆಗಿದೆ. ಜೊತೆಗೆ ಹಿಂದೂ ಸಮುದಾಯದವರು ವಾಸ ಮಾಡುವಂತಹ ಒಂದು ಪ್ರದೇಶಗಳು ಕೂಡ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಅರ್ಪಿತಾ. ಓಕೆ, ಹಾಗೆ ಹೋಲ್ಡ್ ನಲ್ಲಿ ಇರಿ ರೋಹಿತ್, ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ. ಸದ್ಯ ಗಣೇಶನ ವಿಸರ್ಜನೆ ವೇಳೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಸದ್ಯ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ.